ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಪ್ರಮುಖವಾಗಿ ಆಗಸ್ಟ್ 12ರಂದು ರಾತ್ರಿ 9:45 ಬೆಳಗಿನ ಜಾವ 2:15 ನಡೆಯುವಂತಹ ಈ ಸೂರ್ಯಗ್ರಹಣ ನಮ್ಮ ಭಾರತ ದೇಶದಲ್ಲಿ ಕಾಣಿಸುವುದಿಲ್ಲ. ಸೊ ಆದ್ದರಿಂದ ಈ ಗ್ರಹಣದ ನಿಯಮಗಳನ್ನು, ಗ್ರಹಣ ಪರಿಹಾರಗಳನ್ನು ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆದರೆ ಈ ಕಟಕ ರಾಶಿಯಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಈ ಸರ್ಪಗ್ರಹಣ ಯಾವ ರಾಶಿಗಳಿಗೆ ಅನುಕೂಲ, ಯಾವ ವಿಷಯಗಳಲ್ಲಿ ಅನುಕೂಲ, ಪ್ರತಿಕೂಲ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನುವಂತಹ ವಿಷಯಗಳನ್ನು ಹೇಳ್ತಾ, ಪ್ರಮುಖವಾಗಿ ಈ ಗ್ರಹಣದ ಅನುಭವವನ್ನು 12 ರಾಶಿಗಳಲ್ಲಿ ವೃಷಭ ರಾಶಿಗೆ ತೃತೀಯ ಸ್ಥಾನದಲ್ಲಿ, ಧೈರ್ಯ ಪರಾಕ್ರಮ ಸ್ಥಾನದಲ್ಲಿ ಆಗ್ತಾ ಇರೋದರಿಂದ ವೃಷಭ ರಾಶಿಯವರಿಗೆ ಅನುಕೂಲ. ಕನ್ಯಾ ರಾಶಿಗೆ ಲಾಭ ಸ್ಥಾನದಲ್ಲಿ ಆಗ್ತಾ ಇರೋದರಿಂದ ಕನ್ಯಾ ರಾಶಿಯವರಿಗೂ ಅನುಕೂಲ, ಏಕಾದಶ ಸ್ಥಾನ. ಇನ್ನು ದಶಮ ಸ್ಥಾನದಲ್ಲಿ ತುಲಾ ರಾಶಿಗೆ ಈ ರವಿ ಇರುತ್ತಾ. ಸೊ ಈ ಪರ್ಟಿಕ್ಯುಲರ್ ಆಗಿ ಈ ಗ್ರಹಣ ನಿರ್ಮಾಣವಾಗ್ತಾ ಇರೋದರಿಂದ ತುಲಾ ರಾಶಿಗೆ ಅನುಕೂಲ. ಇನ್ನು ಋಣರೋಗ ಶತ್ರುಸ್ಥಾನವಾಗಿರುವಂತಹ 6ನೇ ಮನೆಯಲ್ಲಿ ಕುಂಭರಾಶಿಯವರಿಗೆ ಅನುಕೂಲ. ಈ 4 ರಾಶಿಯವರಿಗೆ ಗ್ರಹಣ ಅಂದರೆ ಈ ರವಿಯ ಸಂಚಾರ ಇರ್ತಾ ಇರುವಂಥ ಸಂದರ್ಭದಲ್ಲಿ ಈ ಗ್ರಹಣ ಸೂರ್ಯಗ್ರಹಣ ಆಗ್ತಾ ಇರೋದರಿಂದ ಪ್ರಮುಖವಾಗಿ ವೃಷಭ, ಕನ್ಯಾ, ಕುಂಭ, ತುಲಾ ಈ ರಾಶಿಗಳಿಗೆ ಅನುಕೂಲವಾಗಿರುತ್ತೆ. ಸೊ ಗ್ರಹಣ ಅಂದರೆ ಬಹಳಷ್ಟು ಜನ ಎದುರಿಸುತ್ತಾ ಇದೇನೋ ಭಯ ಬೀಳುವಂಥದ್ದು ಅಥವಾ ಭಯ ಬೀಳಿಸ್ಲಿಕ್ಕೋ ಹೇಳುವಂತಹ ವಿಷಯಗಳಲ್ಲ. ಇದೊಂದು ರೀತಿ ಯೋಗ ಅಂತ ಹೇಳಕೋಬಹುದು. ಯಾವ ರೀತಿ ನಮಗೆ ನಮ್ಮ ಜೀವನದಲ್ಲಿ ನಮ್ಮ ಅಭಿವೃದ್ಧಿಗೆ ಯಾವ ರೀತಿ ಯೋಗಗಳು ನಮಗೆ ಉಪಯೋಗ ಬೀಳುತ್ತೋ ಅದೇ ರೀತಿ ನಮ್ಮ ಪೂರ್ವ ಕರ್ಮಗಳನ್ನು, ಪೂರ್ವಜನ್ಮ ಈ ಸಂಚಿತ ಕರ್ಮ ಅಂತ ಹೇಳ್ತಾ ಇರ್ತೇವೆ, ಪ್ರಾರಬ್ಧ ಕರ್ಮಗಳು ಅಂತ ಹೇಳ್ತಾ ಇರ್ತೀವಲ್ವ. ಸೊ ಈ ಕರ್ಮಗಳನ್ನು ಕಳೆಯೋದಕ್ಕೆ ಈ ಗ್ರಹಣಗಳು ನೀಡುವಂತಹ ಪ್ರಭಾವಗಳಿಂದ ಈ ರೀತಿ ಆ ಕರ್ಮಗಳಿಂದ ಹೊರಗಡೆ ಬರುವಂತಹ ಒಂದು ಯೋಗ ಥರ ನಾವು ನೋಡಬೇಕಾಗಿರುತ್ತೆ. ವೈಜ್ಞಾನಿಕವಾಗಿ ಒಂದು ಅವಕಾಶ ಬಂದಿದೆ, ಅವಕಾಶವನ್ನು ಯಾವ ರೀತಿ ನಾವು ಪಡೆಯಬಹುದು. ಈ ದಿನ ನಾವು ಕನ್ಯಾ ರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ಸೂರ್ಯಗ್ರಹಣ ಯಾವ ರೀತಿ ಅನುಕೂಲ. ನಾವು ಮುಂಚೆ ಹೇಳ್ದಂಗೆ ತುಲಾ, ಕನ್ಯಾ ಮತ್ತು ವೃಷಭ, ಕುಂಭ ರಾಶಿಗಳಲ್ಲಿ ಒಳ್ಳೆಯದು ಗ್ರಹಣ ಅಂತ ಹೇಳಿದ್ದೀವಿ ಅಲ್ವಾ. ಸೊ ಮತ್ತು ಕನ್ಯಾ ರಾಶಿಯವರಿಗೆ ಏಕಾದಶ ಸ್ಥಾನದಲ್ಲಿ ರವಿ ಸಂಚಾರ ಮಾಡುತ್ತಾ ಈ ಗ್ರಹಣ 12ನೇ ತಾರೀಕು ಆಗ್ತಾ ಇರೋದರಿಂದ ಯಾವ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ ಅನ್ನುವ ರೀತಿಯಲ್ಲಿ ನಾವು ನೋಡುವುದಾದರೆ, ಇದೊಂದು ಮತ್ತು ಚತುರ್ಥ ಸಪ್ತಮಾಧಿಪತಿಯಾಗಿರುವಂತಹ ಗುರು ಆಶ್ಲೇಷ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡೋದು ಮತ್ತೊಂದು ರೀತಿ ಅನುಕೂಲ. ಆಲ್ರೆಡಿ ಲಾಭದಲ್ಲಿ ರವಿಯೂ ಇದ್ದಾರೆ, ದೇವಗುರು ಬೃಹಸ್ಪತಿ ಇದ್ದಾರೆ. ಸೊ ಇದರಿಂದ ಕನ್ಯಾ ರಾಶಿಯವರಿಗೆ ಕೆಲವೊಂದು ವಿಷಯಗಳಲ್ಲಿ ಪಾಸಿಟಿವಿಟಿ ಅನ್ನೋದು, ಅನುಕೂಲ ವಿಷಯಗಳನ್ನೋದು ನಡೆಯೋದಕ್ಕೆ ಇದೊಂದು ರೀತಿ ಅದ್ಭುತ ಅವಕಾಶ ಅಂತ ಹೇಳಬಹುದು. ಅಂದರೆ ಕಳೆದ ದಿನಗಳಲ್ಲಿ ನೀವು ಕಳ್ಕೊಂಡಿರುವಂಥ ಅವಕಾಶಗಳಾಗಿರಬಹುದು, ಕಳೆದ ದಿನಗಳಲ್ಲಿ ನೀವು ಕಳ್ಕೊಂಡಿರುವಂಥ ಉದ್ಯೋಗಗಳಾಗಿರಬಹುದು, ಕಳೆದ ದಿನಗಳಲ್ಲಿ ನೀವು ಕಳ್ಕೊಂಡಿರುವಂತಹ ನಿಮ್ಮ ಗೌರವ, ಹೆಸರು, ಘನತೆ ಇತ್ಯಾದಿ ವಿಷಯಗಳಲ್ಲಾಗಿರಬಹುದು. ಮತ್ತೆ ನೀವು ಅದನ್ನು ಪಡೆಯೋದಕ್ಕೆ ನಿಮ್ಮ ಪ್ರಯತ್ನದಿಂದ ಈ ಸಂದರ್ಭದಲ್ಲಿ ಲಾಭ ಸ್ಥಾನದಲ್ಲಿ ಗ್ರಹ ಸಂಚಾರ ಅಲ್ವಾ, ಲಾಭದ ರೂಪದಲ್ಲಿ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ ಕನ್ಯಾ ರಾಶಿಯವರಿಗೆ. ಅಂದರೆ ಈ ಟೈಮಲ್ಲಿ ಹೊಸ ಪ್ರಾಜೆಕ್ಟ್ಗೆ ನೀವು ಸೆಲೆಕ್ಟ್ ಆಗೋದಾಗಿರ್ಬೋದು, ಹೊಸ ಆದಾಯ ಮಾರ್ಗಗಳನ್ನು ಕಂಡುಹಿಡಿಯೋದಾಗಿರಬಹುದು, ಹಳೆ ಮಿಸ್ಟೇಕ್ಸ್ನ ರಿಪೀಟ್ ಮಾಡ್ದಂಗೆ ಹಿಂದಿನ ದಿನಗಳಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ಹಿಂದಿನ ದಿನಗಳಲ್ಲಿ ಮಾಡಿರುವಂತಹ ಕರ್ಮಗಳನ್ನು, ಮಿಸ್ಟೇಕ್ಸ್ನ, ತಪ್ಪುಗಳನ್ನು ಸರಿ ಮಾಡಿಕೊಂಡು ಅದರಿಂದ ಒಂದು ಪಾಠವನ್ನು ಕಲಿತುಕೊಂಡು ನಾವು ಹೊಸ ಹಾದಿಗೆ, ಹೊಸ ಆದಾಯವನ್ನು ಕಂಡುಕೊಳ್ಳೋದಕ್ಕೆ, ಹೊಸ ಉದ್ಯೋಗವನ್ನು ಪಡ್ಕೊಳ್ಳೋದಕ್ಕೆ ಅಥವಾ ಹೊಸ ರೀತಿಯಲ್ಲಿ ನಮ್ಮ ಜೀವನ ಗಮನದಲ್ಲಿರುವಂತಹ ನಾವು ನಿರ್ದೇಶ ಮಾಡಿಕೊಂಡಿರುವಂತಹ ಒಂದು ಗೋಲ್ನ ರೀಚ್ ಮಾಡಲಿಕ್ಕೆ ಇದೊಂದು ರೀತಿ ಅನುಕೂಲ ಆಗಿರುವಂತಹ ಸಮಯ ಅಂತ ಹೇಳಬಹುದು. ಪರ್ಟಿಕ್ಯುಲರ್ ಆಗಿ ಪಾಸ್ಟಲ್ಲಿ ಜಾಸ್ತಿ ಕನ್ಯಾ ರಾಶಿಯವರು ಅವರ ಜೀವನವನ್ನು, ಅಂದರೆ ಹಿಂದಿನ ದಿನಗಳಲ್ಲಿ ನಡೆದಿರುವಂತಹ ಕೆಲವೊಂದು ಅವಮಾನಗಳಾಗಿರ್ಬೋದು, ಫೇಲ್ಯೂರ್ಸ್ ಆಗಿರಬಹುದು, ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಇವರನ್ನು ಕೀಳು ಮಟ್ಟದಲ್ಲಿ ನೋಡಿರುವಂತಹ ವ್ಯಕ್ತಿಗಳಾಗಿರಬಹುದು, ಹಟ್ ಮಾಡಿರುವಂತಹ ವ್ಯಕ್ತಿ, ಈ ರೀತಿ ಪದೇ ಪದೇ ಆ ವಿಚಾರಗಳನ್ನು ಗತಂಗತಃ ಬಿಟ್ಬಿಡಿ. ಅದು ಹಳೇ ದಿನಗಳಲ್ಲಿ ನಡೆದಿರುವಂತಹ ವಿಷಯಗಳನ್ನು ಅದನ್ನು ಮರೆತು ಹೊಸ ಹಾದಿಯಲ್ಲಿ ಹೊಸ ಮಾರ್ಗಗಳನ್ನು ಅನ್ವೇಷಣೆ ಮಾಡ್ತಾ
ಹೊಸ ವಿಧಾನಗಳಿಂದ ಆದಾಯವನ್ನು, ನಿಮ್ಮ ಅಭಿವೃದ್ಧಿಯನ್ನು ಕಂಡುಕೊಳ್ಳೋದಕ್ಕೆ ಇದೊಂದು ರೀತಿ ಅನುಕೂಲವಾಗಿರುವಂತಹ ಸಮಯ ಕನ್ಯಾ ರಾಶಿಯವರಿಗೆ. ಇನ್ನು ಪರ್ಟಿಕ್ಯುಲರ್ ಆಗಿ ಯಾವ ರೀತಿ ಅನುಕೂಲ ಇರುತ್ತೆ ಅಂದರೆ, ನಿಮ್ಮನ್ನು ನೀವು ಸರಿ ಮಾಡಿಕೊಂಡು ಯಾವುದು ನನ್ನ ಜೀವನಕ್ಕೆ ಅನುಕೂಲವಾಗಿರುತ್ತೆ ಅಥವಾ ದೀರ್ಘಕಾಲದವರೆಗೆ ನನಗೆ ಆದಾಯ ನೀಡುತ್ತೆ ಅಥವಾ ಗೌರವವು ನೀಡುತ್ತೆ, ನನಗೆ ಅಭಿವೃದ್ಧಿಯನ್ನು ನೀಡುತ್ತೆ. ಸೊ ಈ ರೀತಿಯಿಂದ ಏನು ಮಾಡ್ತೀರಾ, ನಿಮ್ಮ ಪ್ರೊಫೆಷ್ನಲ್ ನೆಟ್ವರ್ಕ್ನ ಬೆಳೆಸ್ಕೊಳ್ತೀರಾ. ಅಂದರೆ ತುಂಬ ಅನುಭವಸ್ಥರಾಗಿರುವಂತಹ ನಿಮ್ಮ ಸೀನಿಯರ್ಸ್ ಮುಖಾಂತರ ಆಗಿರ್ಬೋದು, ನಿಮ್ಮ ವೆಲ್ ವಿಷರ್ಸ್ ಮುಖಾಂತರ ಆಗಿರ್ಬೋದು, ಅವ್ರನ್ನ ಕನೆಕ್ಟ್ ಮಾಡಿಕೊಂಡು ಅವ್ರ ಜೊತೆ ಕಾಂಟ್ಯಾಕ್ಟ್ನ ಬೆಳೆಸ್ಕೊಂಡು ಹೊಸ ವಿಷಯಗಳನ್ನು ತಿಳ್ಕೊಂಡು, ಸೊ ಈ ಅಟ್ ದ ಎಂಡ್ ಆಫ್ ದಿ ಡೇ ಏನಾಗುತ್ತೆ, ಸೊ ನೀವು ನಿರ್ದೇಶ ಒಂದು ರೀತಿ ಸೆಟ್ ಮಾಡಿಕೊಂಡಿರುವಂತಹ ಗೋಲ್ ಕಡೆಗೆ, ನೀವು ಆ ಲಕ್ಷ್ಯದ ಕಡೆಗೆ ನೀವು ನಿಮ್ಮ ಪಯಣವನ್ನು, ನಿಮ್ಮ ಸಕ್ಸಸ್ನ ಕಾಣೋದಕ್ಕೆ ಈ ವ್ಯಕ್ತಿಗಳು ನೀಡುವಂತಹ ಸಹಕಾರ ಕೂಡ ನಿಮಗೆ ತುಂಬ ಉಪಯುಕ್ತವಾಗಿರುತ್ತೆ. ತುಂಬ ದಿನಗಳಿಂದ ಮನಸ್ಸಲ್ಲಿ ಕೆಲವೊಂದು ಚಿರಕಾಲ ಕನಸುಗಳು ಇರುತ್ತೆ. ಕೆಲವು ದಿನಗಳು ಅಂದರೆ ಒಂದು ರೀತಿ ಲಕ್ಸುರಿ ವೆಹಿಕಲ್ ತಗೋಬೇಕು, ಅಥವಾ ಒಂದು ಕನಸಿನ ಮನೆ ನಿರ್ಮಾಣ ಮಾಡ್ಕೋಬೇಕು, ಅಥವಾ ತುಂಬ ದಿನಗಳಿಂದ ಒಂದು ಫಾರಿನ್ ಟ್ರಾವೆಲ್ ಮಾಡಬೇಕು. ಅಂದರೆ ಈ ಲಾಭಸ್ಥಾನದಲ್ಲಿ ಗ್ರಹಗಳು ಸಂಚಾರ ಮಾಡ್ತಾ ಇರೋದು, ಅದರಲ್ಲೂ ರವಿಯು ಗುರು ಮಾಡ್ತಾ ಇರುವಂಥ ಸಂದರ್ಭಗಳಲ್ಲಿ ನೀವು ಮಾಡುವಂತಹ ಪ್ರಯಾಣ ಆಗಿರಬಹುದು, ಎಲ್ಲವೂ ಕೂಡ ಲಾಭಸ್ಥಾನ ಅಂದರೆ ಲಾಭಗಳನ್ನು ತರುವಂಥದ್ದು, ಅದರಲ್ಲಿಂದ ನಿಮಗೆ ಪ್ರಯೋಜನಗಳು ನೀಡುವಂಥದ್ದು ಅನ್ನುವ ರೀತಿಯಲ್ಲಿ ತುಂಬ ದಿನಗಳಿಂದ ಈಡೇರಿದಿರುವಂತಹ ಕೆಲವೊಂದು ಪ್ರಯತ್ನಗಳನ್ನು, ಅವಕಾಶಗಳನ್ನು ಈ ಟೈಮಲ್ಲಿ ಕೈ ಹಿಡಿದು ಅದರಲ್ಲಿ ಸಕ್ಸಸ್ಫುಲ್ಲಾಗಿ ಮುಂದುವರಿಯೋದಕ್ಕೆ ಇದು ತುಂಬ ಚೆನ್ನಾಗಿ ಅನುಕೂಲವಾಗಿರುತ್ತೆ. ಪರ್ಟಿಕ್ಯುಲರ್ ಆಗಿ ಈ ಸಂದರ್ಭದಲ್ಲಿ ಕನ್ಯಾ ರಾಶಿಯವರಿಗೆ ಯಾರಿಗೂ ಅಂದರೆ ಪರಿಷ್ಕಾರ ಮಾಡೋಕ್ಕೆ ಆಗದೇ ಇರುವಂತಹ ಕೆಲವೊಂದು ಕಠಿಣ ತರವಾಗಿರುವಂಥ, ಅಸಾಧ್ಯವಾಗಿರುವಂತಹ ಕೆಲವೊಂದು ಸಮಸ್ಯೆಗಳಿಗೆ ನೀವು ತುಂಬ ಸುಶ್ರೂತವಾಗಿ, ಅಂದರೆ ತುಂಬ ಸುಲಭವಾಗಿ, ಸರಳವಾಗಿ ಆ ವಿಷಯಗಳಿಗೆ ಪರಿಷ್ಕಾರವನ್ನು ಕಂಡುಹಿಡಿದು ನಿಮ್ಮ ಸಂಸ್ಥೆಯ ದೃಷ್ಟಿಯಲ್ಲಿ, ನಿಮ್ಮ ಮೇಲಧಿಕಾರಿಯ ದೃಷ್ಟಿಯಲ್ಲಿ ಇವರಲ್ಲಿ ಇಷ್ಟು ಪೊಟೆನ್ಷಿಯಲ್ ಇದೆಯಾ, ಇಷ್ಟು ಸ್ಕಿಲ್ ಇದೆಯಾ, ಇಷ್ಟು ನಾಲೆಡ್ಜ್ ಇದೆಯಾ ಅನ್ನೋ ರೀತಿಯಲ್ಲಿ ಮತ್ತಷ್ಟು ನಿಮ್ಮ ಪ್ರತಿಭೆಯನ್ನು ಬೆಳಕಿಗೆ ತರೋಗೆ ಅನುಕೂಲವಾಗಿರುತ್ತೆ. ಸೊ ಆದಾಯ ಅಂದರೆ ಒಂದೇ ರೀತಿಯ ಆದಾಯ ಬರ್ತಾ ಇರುತ್ತೆ. ಕೆಲವೊಂದರಿಗೆ ಜಾಬ್, ಅದರಿಂದ ಮತ್ತೊಂದು ಬೇರೆ ರೀತಿಯಲ್ಲಿ ನಿಮ್ಮ ಆದಾಯ ಮಾರ್ಗಗಳನ್ನು, ಇನ್ಕಮ್ ಸೋರ್ಸಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ, ವಿವಿಧ ಮೂಲೆಗಳಿಂದ ಆದಾಯವನ್ನು ಪಡೆಯೋದಕ್ಕೆ ನೀವು ಮಾಡುವಂತಹ ಪ್ರಯತ್ನಗಳು, ಅವಕಾಶಗಳು ಈ ಸಂದರ್ಭದಲ್ಲಿ ಅತ್ಯಂತ ಲಾಭದಾಯಕವಾಗಿರುತ್ತೆ. ಸೊ ಹೇಳಿದ್ದೀರಲ್ವ. ಸೊ ಈ ಪರ್ಟಿಕ್ಯುಲರ್ ಆಗಿ ಇದು ಒಂದು ರೀತಿ ನಿಮ್ಮ ಈ ಗ್ರಹಣದ ಸಮಯದಲ್ಲಿ ಕನ್ಯಾ ರಾಶಿಯವರು ಕನ್ಯಾ ಲಗ್ನದವರು ಈ ಗ್ರಹಣದಿಂದ ಬರುವಂತಹ, ಯಾಕಂದರೆ ಏಕಾದಶ ಮತ್ತು ರವಿ ಸಪ್ತಮಕ್ಕೆ ಹೋದ ಮೇಲೆ ಅಲ್ಲಿ ಆಶ್ಲೇಷ ನಕ್ಷತ್ರ, ಪರ್ಟಿಕ್ಯುಲರ್ ಆಗಿ ಸಿಂಹರಾಶಿಗೆ ರವಿ ಬದಲಾವಣೆ ಆದಮೇಲೆ ಈ ಕೆಲವೊಂದು ಸಂದರ್ಭಗಳಲ್ಲಿ ಅನುಕೂಲ ಪ್ರತಿಕೂಲ ಫಲಗಳು ಬರ್ತಾ ಇರುತ್ತೆ. ಸೊ ಗ್ರಹಣದ ಸಮಯದಲ್ಲಿ ನಮ್ಮ ಇಂಡಿಯಾದಲ್ಲಿ ಕಾಣಿಸ್ತಾ ಇಲ್ಲ, ನಾವು ಮಾಡ್ಕೋಬೇಕಾಗಿಲ್ವಲ್ಲ ಅಂತ ಅನ್ಕೋಬೋದು. ಆದರೆ ವಿದೇಶಗಳಲ್ಲಿರುವಂತಹ ನಮ್ಮ ಭಾರತೀಯರು, ನಮ್ಮ ಕನ್ನಡಿಗರು ಅಂತ ಅಂದ್ಕೊಳ್ಳಿ, ಕನ್ಯಾರಾಶಿ ಜಾತಕದವರು ಅಂದ್ಕೊಳ್ಳಿ, ಈ ಟೈಮಲ್ಲಿ ಪರ್ಟಿಕ್ಯುಲರ್ ಆಗಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡೋದು, ಕಾಳಿ ಮಾತೆ ಆರಾಧನೆಯನ್ನು ಮಾಡೋದು, ಅಥವಾ ಅವರ ಜಪ ತಪಗಳನ್ನು ಮಾಡುವುದು, ಪ್ರಮುಖವಾಗಿ ಕಾಲ ಭೈರವ ಅಷ್ಟಕವನ್ನು ಪಠಿಸೋದ್ರಿಂದ ಒಂದು ರೀತಿ ನಿಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್ಗೆ ನೀವೇ ಒಂದು ದಾರಿ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಅನುಕೂಲತೆ ಮತ್ತು ಅವರ ಅನುಗ್ರಹ ಅಷ್ಟು ಅನುಕೂಲವಾಗಿರುತ್ತೆ. ಆದರೆ ಈ ಟೈಮಲ್ಲಿ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆಯಲ್ವ, ಮತ್ತು ನಾನು ಶೇರ್ ಮಾರ್ಕೆಟಲ್ಲಿ ತುಂಬ ಪ್ರಾಫಿಟ್ಸ್ ಬರುತ್ತೆ ಅಂತ, ಈ ಹೂಡಿಕೆಗಳ ವಿಷಯಗಳಲ್ಲಿ ತುಂಬ ಲಾಭಗಳು ಬರುತ್ತೆ, ತುಂಬ ಅತ್ಯಾಶೆಯಿಂದ ನೀವು ಏನಾದರೂ ಈ ರೀತಿ ಪ್ರಯತ್ನಗಳಲ್ಲಿ ನಿಮಗೆ ಅನುಭವ ಇಲ್ಲದಿರುವಂತಹ ಕೆಲವೊಂದು ವಿಷಯಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಕೆಲವೊಂದು ನಷ್ಟಗಳನ್ನು ನೋಡಬೇಕಾಗಿರುತ್ತೆ. ತುಂಬ ಹುಷಾರಾಗಿ ಈ ವ್ಯವಹಾರಗಳಲ್ಲಿ, ಸ್ಪೆಷಲಿ ಫಿನಾನ್ಸ್ ರಿಲೇಟೆಡ್ ವಿಷಯಗಳಲ್ಲಿ ತುಂಬ ಯೋಚನೆ ಮಾಡಿ ಮುಂದಕ್ಕೆ ಹೋಗಬೇಕಾಗಿರುತ್ತೆ. ಯಾಕಂದರೆ ಇನ್ನೊಂದು ಮುಖ್ಯವಾಗಿರುವಂತಹ ವಿಷಯ ಏನಪ್ಪ ಅಂದರೆ, ಏಕಾದಶ ಸ್ಥಾನದಲ್ಲಿ ಜಲರಾಶಿಯಾಗಿರುವಂತಹ ಕಟಕ ರಾಶಿಯಲ್ಲಿ ಗ್ರಹಣ ನಿರ್ಮಾಣ ಆಗ್ತಾ ಇರೋದ್ರಿಂದ, ಎಸ್ಪೆಷಲಿ ಈ ಪೂರ್ವ ಪುಣ್ಯ ಬಲ, ಪೂರ್ವ ಪುಣ್ಯ ಕರ್ಮ ಅನ್ನೋದು ಇಲ್ಲಿ ಸ್ವಲ್ಪ ಇಂಡಿಕೇಟ್ ಆಗ್ತಾ ಇರೋ ಕಾರಣದಿಂದ ದಯವಿಟ್ಟು ನೀವು ಏನಾದರೂ ವಾಟರ್ ಸೋರ್ಸಸ್ ಜಾಸ್ತಿ ಇರುವಂತಹ ಪ್ರದೇಶಗಳಿಗೆ ಹೋಗೋದು, ಅಥವಾ ತುಂಬ ಧಾರಾಕಾರವಾಗಿ ಮಳೆ ಸುರಿಯುವಂತಹ ಸಂದರ್ಭಗಳಲ್ಲಿ ಪ್ರಯಾಣಗಳು ಮಾಡೋದು, ಈ ಸಂದರ್ಭದಲ್ಲಿ ಈ ನೀರಿನ ಆತಂಕ ದೋಷಗಳು, ನೀರಿನ
ಈ ಕಂಟಕ ಅನ್ನೋದು, ಜಲಕಂಟಕ ಅನ್ನೋದು ಕಾಡ್ತಾ ಇರೋದ್ರಿಂದ, ಸೊ ಯು ಹ್ಯಾವ್ ಟು ಬಿ ವೆರಿ ಅವೇ ಫ್ರಮ್ ದಿ ವಾಟರ್ ಸೋರ್ಸಸ್. ತುಂಬ ನೀರು ಹರಿತಾ ಇದೆ, ಏನು ನೋಡೋಣ, ಜಸ್ಟ್ ಒಂದು ರೋಡ್ ಅಲ್ವಾ, ಕ್ರಾಸ್ ಮಾಡಿದ್ರೆ ಆಯಿತು, ಈ ರೀತಿ ದುಸ್ಸಾಹಸಕ್ಕೆ ಕೈ ಹಾಕೋಕ್ಕೆ ಹೋಗಬೇಡಿ. ಈ ವಾಟರ್ ಇರುವಂತಹ ಜಾಗಗಳಾಗಿರ್ಬೋದು, ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆ ಬರ್ತಾ ಇರುವಂಥ ಸಂದರ್ಭಗಳಾಗಿರಬಹುದು, ನೀವು ಪ್ರಯಾಣಗಳು ಮಾಡೋದು ಅಥವಾ ಇಲ್ಲೇ ಹತ್ರ ಅಲ್ವಾ ನಾವು ನೋಡ್ಕೊಂಡು ಹೋಗಿ ಬರೋಣ ಅನ್ನೋಂಥ ಸಂದರ್ಭಗಳಲ್ಲಾಗಿರಬಹುದು, ತುಂಬ ಹುಷಾರಾಗಿ ಇರಬೇಕಾಗಿರುತ್ತೆ. ಸೊ ಜಲರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ಕನ್ಯಾ ರಾಶಿಯವರು ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಮಳೆ ಬರುವಂಥ ಸಂದರ್ಭಗಳಲ್ಲಿ ಅಥವಾ ನೀರಿನ ಪ್ರದೇಶಗಳು, ಈ ಜಲಪಾತಗಳಾಗಿರ್ಬೋದು, ಈ ನದಿಗಳ ಸರಿಹದ್ದು ಅಂದರೆ ಪರಿವಾರದಲ್ಲಿರುವಂಥ ಕೆಲವೊಂದು ಪ್ರದೇಶಗಳಾಗಿರ್ಬೋದು, ತುಂಬ ಹುಷಾರಾಗಿರಬೇಕಾಗಿರುತ್ತೆ. ಇನ್ನು ಕನ್ಯಾ ರಾಶಿ ದ್ವಿಸ್ವಭಾವ ರಾಶಿ ಅಂತ ಹೇಳ್ತಾ ಇದ್ದೀವಿ. ಆಶ್ಲೇಷಕ್ಕೆ ಗುರು ಲಾಭಸ್ಥಾನದಲ್ಲಿರುವಂತಹ ಗುರು, ಆಶ್ಲೇಷ ನಕ್ಷತ್ರಕ್ಕೆ ಗುರು ಬದಲಾವಣೆ ಆದಮೇಲೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳು, ಆಲ್ರೆಡಿ ಈ ಆರೋಗ್ಯ ಸಮಸ್ಯೆಗಳಿದ್ದರೆ ಮತ್ತಷ್ಟು ಹುಷಾರಾಗಿರಬೇಕಾಗುತ್ತೆ. ಯಾವ ರೀತಿ ಆರೋಗ್ಯ ಅಂದರೆ ಪೂರ್ ಡಯಟ್, ಅಂದರೆ ಟೈಮ್ ಟು ಟೈಮ್ ಊಟ ತಗೊಳ್ಳದೆ, ಟೈಮ್ ಮೀರಿ ಊಟ ತಗೊಳ್ಳೋದು ಅಥವಾ ತಗೊಳ್ಳೋದಕ್ಕಿಂತ ಜಾಸ್ತಿ ಕಮ್ಮಿ ಆಹಾರವನ್ನು ತಗೊಳ್ತಾ ಇರೋದು, ತುಂಬ ಬ್ಯುಸಿ ಲೈಫ್ನ ಸ್ಪೆಂಡ್ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಜಸ್ಟ್ ಒಂದೆರಡು ನಿಮಿಷ ಏನೋ ಒಂದು ಬಿಸ್ಕೆಟು ಮತ್ತೊಂದು ಸ್ವಲ್ಪ ತಿಂದುಬಿಟ್ಟು ಅದಕ್ಕೆ ಸರಿ ಮಾಡ್ಕೊಳ್ತಾ ಇರ್ತಾರೆ. ಸೊ ಪೂರ್ ಡಯಟ್ ಫಾಲೋ ಮಾಡ್ತಾ ಇರೋರು ಆಹಾರ ನಿಯಮಗಳ ಬಗ್ಗೆ ಜಾಗರೂಕವಾಗಿರಿ. ಅದೇ ರೀತಿ ತುಂಬ ತೂಕ ಹೆಚ್ಚಾಗಿರುವಂಥ ವ್ಯಕ್ತಿಗಳು, ಒಬೆಸಿಟಿ ಇರುವಂತಹ ವ್ಯಕ್ತಿಗಳು, ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ, ಆರೋಗ್ಯದಲ್ಲಿ ಬರುವಂತಹ ಕೆಲವೊಂದು ಗುಣಲಕ್ಷಣಗಳ ಬಗ್ಗೆ ಗಮನದಲ್ಲಿಟ್ಕೊಂಡು ದೈಹಿಕ ವ್ಯಾಯಾಮ, ಸಾತ್ವಿಕ ಆಹಾರ ಇತ್ಯಾದಿ ವಿಷಯಗಳನ್ನು ಸ್ವಲ್ಪ ಈ ವೆಯ್ಟ್ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕಾಗಿರುತ್ತೆ. ಇನ್ನು ಈ ಕೀಲು ನೋವು ಅನ್ನೋದು ಅರ್ಥರೈಟಿಸ್ ಯಾರಾದರೂ ಪ್ರಾಬ್ಲಮ್ ಇದ್ದರೆ, ಎಡಿಮಾ ಅಂಥದ್ದು ಪ್ರಾಬ್ಲಮ್ ಇದ್ದರೆ, ಅಥವಾ ಬ್ರೀದಿಂಗ್ ಇಶ್ಯೂಸು, ಈ ರೀತಿ ಪ್ರಾಬ್ಲಮ್ ಇರುವಂತಹ ವ್ಯಕ್ತಿಗಳು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನದಲ್ಲಿಟ್ಕೊಂಡು ಅದಕ್ಕೆ ತಕ್ಕಂತೆ ಸೂಕ್ತ ಪರಿಹಾರಗಳನ್ನು ತಗೋಬೇಕಾಗಿರುತ್ತೆ. ಸೊ ನೋಡಿದಿರಲ್ವ, ಕನ್ಯಾ ರಾಶಿಯವರಿಗೆ ಲಾಭಸ್ಥಾನದಲ್ಲಿ ಗ್ರಹಣ ಮತ್ತು ಆಶ್ಲೇಷ ನಕ್ಷತ್ರದಲ್ಲಿ ಗುರುವಿನ ಸಂಚಾರ ಬರುವಂತಹ ದಿನಗಳಲ್ಲಿ ಒಂದು ರೀತಿ ಪವಾಡದ ರೂಪದಲ್ಲಿ ಅವಕಾಶಗಳ ಸುರಿಮಳೆ ಅನ್ನೋದು ನಿಮಗೆ ಬರುತ್ತೆ. ಸೊ ಆದ್ದರಿಂದ ಶ್ರೀ ವೆಂಕಟೇಶ್ವರನ ಅನುಗ್ರಹವು, ಶ್ರೀ ದುರ್ಗಾಮಾತೆಯ ಅನುಗ್ರಹವು, ಪರಮೇಶ್ವರನ ಅನುಗ್ರಹವು ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.